ಹಾಯ್, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಪಾಟೀಲ್ ಅನ್ನುವವನೊಬ್ಬ ದೊಡ್ಡ ಉದ್ಯಮಿ. ಅವನಿಗೆ ಖರ್ಚು ಮಾಡೋದಕ್ಕೆ ಬೇಕಾದಷ್ಟು ಹಣವಿತ್ತು ನಿಜ. ಆದರೆ ಅವನ ಕುಟುಂಬದವರೆಲ್ಲರೂ ಅಪಘಾತದಲ್ಲಿ ತೀರಿಕೊಂಡಿದ್ದರಿಂದ ಪ್ರೀತಿ ಮತ್ತು ಸುಖವನ್ನು ಕೊಡುವವರು ಯಾರೂ ಕೂಡ ಇರಲಿಲ್ಲ. ಪಾಟೀಲ್ ಮನಸ್ಸು ಮಾಡಿದರೆ ಬೇಕಾದಷ್ಟು ಹುಡುಗಿಯರನ್ನು ಕರೆತಂದು ಸುಖ ಅನುಭವಿಸಿ ಹಣ ಕೊಟ್ಟು ಕಳುಹಿಸಬಹುದು. ಆದರೆ ಅವನಿಗೆ ಅವನ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಸ್ವಾತಿಯ ಮೇಲೆ ತುಂಬಾ ಆಸೆ ಇತ್ತು. ಸ್ವಾತಿ ನೋಡುವುದಕ್ಕೆ ತುಂಬಾ ಸುಂದರವಾಗಿರುವ ಹೆಣ್ಣು. ಅವಳ ಬಳುಕುವ ಬಳ್ಳಿಯಂತೆ ನಡೆಯುವ ನಡಿಗೆಯನ್ನು ನೋಡುವುದಕ್ಕೆ 2 ಕಣ್ಣು ಸಾಲದು. ಮದುವೆಯಾಗಿ 2 ಮುದ್ದಿನ ಮಕ್ಕಳ ತಾಯಿಯಾದರೂ ಅವಳ ಅಂದ ಚಂದ ಸೌಂದರ್ಯದಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಪಾಟೀಲ್ಗೆ ತನ್ನ ಮುದ್ದಿನ ಹೆಂಡತಿ ತೀರಿ ಹೋದ ಮೇಲೆ ಸ್ವಾತಿಯನ್ನು ಅವನ ಮನೆಯ ಕೆಲಸದವಳ ಸ್ಥಾನದಿಂದ ತೆಗೆದು ಯಜಮಾನಿಯಾಗಿ ಮಾಡಬೇಕಂತ ತುಂಬಾ ಆಸೆ ಇಟ್ಟುಕೊಂಡಿದ್ದ. ಪಾಟೀಲ್ ಅದೆಷ್ಟೋ ಸಲ ಸ್ವಾತಿಯ ಎದುರು ನಿಂತು, ನಿನ್ನ ಅಂದ ಚಂದವನ್ನು ನೋಡುತ್ತಿದ್ದರೆ ಒಂದು ಸಾರಿಯಾದರೂ ನಿನಗೆ ಚೆನ್ನಾಗಿ ಹೊಡೆದು ಸುಖ ಅನುಭವಿಸಬೇಕಂತ ಆಸೆಯಾಗುತ್ತಿದೆ ಅಂತ ಹೇಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದ. ಒಂದು ವೇಳೆ ಸ್ವಾತಿಗೆ ಬೇಜಾರಾಗಿ ಕೆಲಸವನ್ನು ಬಿಟ್ಟು ಹೋದರೆ ಕಷ್ಟವಾಗುತ್ತೆ ಅಂದುಕೊಂಡು ಸುಮ್ಮನಿರುತ್ತಿದ್ದ. ಒಂದು ದಿನ ಏನಾಗುತ್ತೆ ಅಂದರೆ, ಪಾಟೀಲ್ ಮನೆಯ ಮೋಟಾರ್ ಕೆಟ್ಟು ಹೋಗಿ ನೀರಿನ ಟ್ಯಾಂಕ್ನಲ್ಲಿ ನೀರು ಖಾಲಿಯಾಗಿರುತ್ತೆ. ಅಂಥ ಸಮಯದಲ್ಲಿ ಅಡುಗೆ ಮಾಡುತ್ತಿರುವ ಸ್ವಾತಿಗೆ ಅವಳ ಮುದ್ದಾದ ಹೂವಿನಿಂದ ತಡೆಯಲಾರದಷ್ಟು ನೀರು ಬರೋದಕ್ಕೆ ಶುರುವಾಗುತ್ತೆ. ಮನೆಯ ಮೋಟಾರ್ ಕೆಟ್ಟು ಹೋಗಿ ನೀರಿನ ಟ್ಯಾಂಕಿನಲ್ಲಿ ನೀರಿಲ್ಲದೆ ಇರುವುದರಿಂದ ಮೊಣಕಾಲಿನವರೆಗೆ ಸೀರೆಯನ್ನೆತ್ತಿ ಹಿಡಿದು ಅಡಿಕೆ ತೋಟದ ಕಡೆ ಓಡುತ್ತಾಳೆ. ಸ್ವಾತಿ ಮೊಣಕಾಲಿನವರೆಗೆ ಸೀರೆ ಹಿಡಿದು ಓಡುವುದನ್ನು ಗಮನಿಸಿದ ಪಾಟೀಲಿಗೆ ಗೊತ್ತಾಗುತ್ತೆ, ಸ್ವಾತಿ ನೀರು ಬಿಡುವುದಕ್ಕೆ ತೋಟಕ್ಕೆ ಹೋಗುತ್ತಿದ್ದಾಳೆ ಅಂತ. ಕುರ್ಚಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಪ್ರಜಾವಾಣಿ ಪೇಪರ್ ಓದುತ್ತಿದ್ದ ಪಾಟೀಲ್ ತಕ್ಷಣವೇ ಪೇಪರನ್ನು ಅಲ್ಲೇ ಪಕ್ಕದಲ್ಲೇ ಎಸೆದು ಸ್ವಾತಿಗೆ ಗೊತ್ತಾಗದಂತೆ ಅವಳ ಹಿಂದೆಯೇ ಓಡುತ್ತಾನೆ. ಅವಳು ಅಡಿಕೆ ತೋಟಕ್ಕೆ ಹೋದ ತಕ್ಷಣವೇ ತನ್ನ ಸುತ್ತಮುತ್ತಲು ಯಾರಾದರೂ ಇದ್ದಾರಾ ಅಂತ ನೋಡುತ್ತಾಳೆ. ಪಾಟೀಲ್ ತಕ್ಷಣವೇ ಸೊಂಪಾಗಿ ಬೆಳೆದಿರುವ ಸಂಪಿಗೆ ಮರದ ಬಳಿ ಅಡಗಿ ಕುಳಿತು ಅವಳನ್ನೇ ನೋಡುತ್ತಿರುತ್ತಾನೆ. ಸ್ವಾತಿ ಮಾತ್ರ ತೋಟದಲ್ಲಿ ಯಾರೂ ಕೂಡ ಇಲ್ಲವೆಂದು ಅಲ್ಲೇ ಕುಳಿತು ಲಂಗವನ್ನೆತ್ತಿ ನೀರನ್ನು ಬಿಡುವಾಗ ಒಳಗಡೆ ತುಂಬಿರುವ ನೀರು ರಭಸವಾಗಿ ಬರುವ ಸದ್ದಿನ ಜೊತೆ ಮುದ್ದಾಗಿರುವ ಸಂಪಿಗೆ ಮರದ ಬೇರುಗಳಂತೆ ಬೆಳೆದಿರುವ ಕಪ್ಪು ಬೇರುಗಳ ನಡುವೆ ಇರುವ ಅಂದವಾಗಿರುವ ಹೂವು ಕಾಣಿಸುತ್ತೆ. ಅದೆಷ್ಟು ಸುಂದರವಾಗಿತ್ತಂದರೆ ಅದರ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಕನ್ನಡದಲ್ಲಿ ಯಾವುದೇ ಪುಸ್ತಕದಲ್ಲಿರುವ ಪದಗಳು ಸಾಲದು. ಪಾಟೀಲ್ಗೆ ಆ ದೃಷ್ಟಿ ಎಷ್ಟು ರಮಣೀಯವಾಗಿತ್ತು ಅಂದರೆ, ಮಳೆಗಾಲದ ಸಮಯದಲ್ಲಿ ಜೋಗ ಜಲಪಾತದಲ್ಲಿ ಬೀಳುವ ನೀರಿನ ದೃಶ್ಯಕ್ಕಿಂತಲೂ ರಮಣೀಯವಾಗಿತ್ತು. ಅವಳು ತೋಟಕ್ಕೆ ಓಡುವ ಮೊದಲೇ ಅಡುಗೆ ಮನೆಯಲ್ಲಿ ಹಾಲನ್ನು ಕಾಯಿಸುವುದಕ್ಕೆ ಇಟ್ಟಿದ್ದಳು. ಹಾಗಾಗಿ ಅತಿ ವೇಗದಲ್ಲಿ ತೋಟದೊಳಗಡೆ ನೀರನ್ನು ಬಿಟ್ಟು ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಓಡಿ ಹೋಗುತ್ತಾಳೆ. ಸಂಪಿಗೆ ಮರದ ಬುಡದಲ್ಲಿ ಅಡಗಿರುವ ಪಾಟೀಲ್ ತಕ್ಷಣವೇ ಎದ್ದು ಸ್ವಾತಿ ಕುಳಿತಿದ್ದ ಜಾಗಕ್ಕೆ ಹೋಗುತ್ತಾನೆ. ಸುತ್ತಮುತ್ತಲು ಹರಿದಿರುವ ನೀರನ್ನು ನೋಡಿ ಅಲ್ಲೇ ಕೆಳಗೆ ಕುಳಿತು ಅದರ ಪರಿಮಳವನ್ನು ಆನಂದಿಸಿ ಸ್ವಲ್ಪವೂ ಬಿಡದೆ ತನ್ನ ದಾಹ ತೀರಿಸುವಷ್ಟು ಕುಡಿಯುತ್ತಾನೆ. ಅದೇ ಸಮಯಕ್ಕೆ ಮನೆಯ ಕೆಲಸಗಾರನಾದ ಸೋಮಣ್ಣನು ಅಡಿಕೆ ತೆಗೆಯುವುದಕ್ಕಂತ ಬರುತ್ತಾನೆ. ಆಗ ಪಾಟೀಲ್ ಏನೂ ಕೂಡ ಗೊತ್ತಿಲ್ಲದವನಂತೆ ಎದ್ದು ಮನೆ ಕಡೆ ಹೋಗುತ್ತಾನೆ. ಅವನಿಗೆ ಆ ಸುಂದರವಾದ ದೃಶ್ಯವನ್ನು ನೋಡಿ ತಡೆದುಕೊಳ್ಳುವುದಕ್ಕಾಗದೆ ಒಳಗಡೆ ಹೋಗಿ ಜೋರಾಗಿ ಸದ್ದು ಬರುವ ಹಾಗೆ ಜಟಕಾಬಂಡಿಯನ್ನು ಹೊಡೆದು ನೀರು ಸುರಿಸಿ ಆ ಕ್ಷಣಕ್ಕೆ ತೃಪ್ತಿ ಪಡುತ್ತಾನೆ. ಸ್ವಾತಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ ನಂತರ ಪಾಟೀಲ್ ಹತ್ತಿರ ಹೋಗಿ, ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ, ಹಾಗಾಗಿ ಆಮೇಲೆ ಬರ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಪಾಟೀಲ್, ಸರಿ, ಇವತ್ತು ಸ್ವಲ್ಪ ಬೇಗನೆ ಬಾ, ನನಗೆ ತಿನ್ನೋದಕ್ಕೆ ಪಾನಿಪುರಿ ಮಾಡಿಕೊಡು ಅಂತ ಹೇಳುತ್ತಾನೆ. ಅದಕ್ಕೆ ಸ್ವಾತಿ, ಸರಿ ಯಜಮಾನರೇ, ತರಕಾರಿ ಎಲ್ಲ ಖಾಲಿಯಾಗಿದೆ, ಸೋಮಣ್ಣನ ಹತ್ತಿರ ತರೋದಕ್ಕೆ ಹೇಳಿ, ಸಂಜೆ ಪಾನಿಪುರಿ ಮಾಡಿಕೊಡುತ್ತೇನೆ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಅವತ್ತು ಪಾಟೀಲ್ಗೆ ನೀರು ಹಾರಿಸುವ ದೃಶ್ಯ ನೋಡಿ ಅವಳ ಮೇಲಿರುವ ಆಸೆ ದುಪ್ಪಟ್ಟಾಗಿ, ಇವತ್ತು ಏನಾದರೂ ಆಗಲಿ ಅವಳ ಮೇಲೆ ಸವಾರಿ ಮಾಡಲೇಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿ
ಒಂದು ವೇಳೆ ಸ್ವಾತಿ ಒಪ್ಪದಿದ್ದರೆ ಹಣದ ಪೆಟ್ಟಿಗೆಯನ್ನೇ ಕೊಡುತ್ತೇನೆ ಅಂತ ಅಂದುಕೊಂಡು ಬ್ಯಾಂಕಿಗೆ ಹೋಗಿ 20 ಲಕ್ಷದ ಗರಿ ನೋಟುಗಳನ್ನು ತರುತ್ತಾನೆ. ಮಧ್ಯಾಹ್ನ ಮನೆ ಕೆಲಸವನ್ನು ಮುಗಿಸಿ ಪಾಟೀಲ್ ಮನೆಗೆ ಬಂದ ಸ್ವಾತಿ ಪಾನಿಪುರಿ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಆವಾಗ ಪಾಟೀಲ್ ಅಡುಗೆ ಮನೆಗೆ ಬಂದು ಬೇಕಂತಾನೆ ಅವಳ ಹಿಂದಿನ ಭಾಗಗಳನ್ನು ಮುಟ್ಟಿ ಮಜಾ ತೆಗೆದುಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಸ್ವಾತಿ ಮಧ್ಯಾಹ್ನ ಬರುವಾಗ ಬೇರೆ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದರಿಂದ ಯಾಕೆ ಸೀರೆಯನ್ನು ಬದಲಾಯಿಸಿದ್ದು ಅಂತ ಕೇಳುತ್ತಾನೆ. ಅದಕ್ಕೆ ಸ್ವಾತಿ ಹೇಳುತ್ತಾಳೆ, ನನ್ನ ಗಂಡ ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಎಷ್ಟು ಸಲ ಬೇಡ ಅಂತ ಹೇಳಿದರೂ ನನಗೆ ಚೆನ್ನಾಗಿ ಬಡಿದು ಮುಖ ಮತ್ತು ಸೀರೆ ಮೇಲೆಲ್ಲ ನೀರು ಬಿಟ್ಟಿದ್ದಾನೆ. ಹಾಗಾಗಿ ಬದಲಾಯಿಸಿಕೊಂಡು ಬಂದಿದ್ದು ಅಂತ ಹೇಳುತ್ತಾಳೆ. ಸ್ವಾತಿಯ ಮಾತನ್ನು ಕೇಳಿ ಪಾಟೀಲ್ಗೆ ಹೊಟ್ಟೆ ಉರಿಯುವುದಕ್ಕೆ ಶುರುವಾಗುತ್ತೆ. ನಾನು ಮಾಡಬೇಕಿದ್ದ ಕೆಲಸವನ್ನು ಅವನು ಮಾಡಿದ್ದಾನಾ? ಇರಲಿ ಬಿಡು, ಇವತ್ತಂತೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಸ್ವಾತಿ ಪಾನಿಪುರಿಗೆ ಪಾನಿ ಮತ್ತು ಭಾಜಿಯನ್ನು ಮಾಡಿದ ನಂತರ ಪೂರಿ ಮಾಡುತ್ತಾಳೆ. ಅವಳು ಮಾಡಿದ ಎಲ್ಲ ಪೂರಿಗಳು ಅಂಗಡಿಯಲ್ಲಿ ಸಿಗುವ ಹಾಗೆ ಗಟ್ಟಿಯಾಗಿರುತ್ತೆ. ಆವಾಗ ಪಾಟೀಲ್ ಹೇಳ್ತಾನೆ, ಸ್ವಾತಿ, ನನಗೆ ಗಟ್ಟಿಯಾಗಿರುವುದು ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಸ್ವಲ್ಪ ಮೃದುವಾಗಿರುವ ಪೂರಿ ಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಸ್ವಾತಿ, ಯಜಮಾನರೇ, ಪಾನಿಪುರಿ ತಿನ್ನುವುದಕ್ಕೆ ಇದೇ ರೀತಿಯ ಪೂರಿಗಳಿದ್ದರೆ ಮಾತ್ರ ಚೆನ್ನಾಗಿ ತಿನ್ನೋದಕ್ಕೆ ಆಗುತ್ತೆ, ಇಲ್ಲ ಅಂದರೆ ತಿನ್ನುವುದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಆವಾಗ ಪಾಟೀಲ್ ಹಿಂದೆ ಮುಂದೆ ನೋಡದೆ ಸ್ವಾತಿಯ ಹಿಂದೆ ನಿಂತು, ಈ ಗಟ್ಟಿಯಾಗಿರುವ ಪೂರಿಯ ಬದಲು ಇದನ್ನೇ ಕೊಟ್ಟು ಬಿಡು, ಚೆನ್ನಾಗಿ ತಿನ್ನುತ್ತೇನಂತ ಹೇಳಿ ಅವಳ ಕೆಳಗಡೆ ಕೈ ಹಾಕಿ ಗಟ್ಟಿಯಾಗಿ ಒತ್ತಿದ. ಆವಾಗ ಸ್ವಾತಿ ಅವನನ್ನು ಜೋರಾಗಿ ತಳ್ಳಿ, ಯಜಮಾನರೇ, ಅದನ್ನು ಮಾತ್ರ ಕೇಳಬೇಡಿ, ಅದನ್ನು ನಾನು ಯಾರಿಗೂ ಕೊಡುವುದಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಪಾಟೀಲ್ ಹೇಳ್ತಾನೆ, ನೀನು ಮಾಡಿದ ಪಾನಿಪುರಿ ಚೆನ್ನಾಗಿದ್ದಿದ್ದರೆ ನಾನು ಇದನ್ನು ಕೇಳುತ್ತಿರಲಿಲ್ಲ, ನೀನು ಗಟ್ಟಿಯಾಗಿರುವುದನ್ನು ಮಾಡಿದ್ದಕ್ಕೆ ಕೇಳಿದ್ದು ಅಂತ ಹೇಳುತ್ತಾನೆ. ಅದಕ್ಕೆ ಸ್ವಾತಿ, ಸರಿ ಯಜಮಾನರೇ, ನಾನು ಬೇರೆ ಮಾಡಿ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಪಾಟೀಲ್, ಬೇರೆ ಅಂದರೆ ತುಂಬ ತಡವಾಗುತ್ತೆ, ನನಗೆ ಈಗಲೇ ಬೇಕು ಅಂತ ಹೇಳಿ ಅಲ್ಲೇ ಕೆಳಗೆ ಕುಳಿತು ಮುಂಗಾಲು ಗಂಟಿನ ತನಕ ಎತ್ತಿ ಒಳಗಡೆ ಇರುವುದನ್ನು ಕೆಳಗೆ ಜಾರಿಸಿ ಸ್ವಾತಿ ಅನುಮತಿ ಕೇಳದೆ ಮೃದುವಾಗಿರುವ ಪೂರಿಯನ್ನು ತಿಂದೇ ಬಿಟ್ಟ. ಸ್ವಲ್ಪ ತಿಂದ ನಂತರ ಅದನ್ನು ಕಣ್ಣಾರೆ ನೋಡಿ ಪೂರ್ತಿಯಾಗಿ ಕಣ್ಣು ತುಂಬಿಕೊಂಡು ಹೊಟ್ಟೆ ತುಂಬುವ ತನಕ ಪಾನಕ ಕುಡಿಯುತ್ತಾನೆ. ಅದೇ ಸಮಯಕ್ಕೆ ಸೋಮಣ್ಣನು ಮಾರುಕಟ್ಟೆಯಿಂದ ತರಕಾರಿ ತಂದು ಅಡುಗೆ ಮನೆ ಕಡೆ ಬರುತ್ತಾನೆ. ಸೋಮಣ್ಣ ಬರುವ ಶಬ್ದ ಕೇಳಿ ಪಾಟೀಲ್ ಸ್ಟೋರ್ ರೂಮ್ ಹತ್ತಿರ ಅಡಿಗೆ ಕುಳಿತುಕೊಳ್ಳುತ್ತಾನೆ. ಆವಾಗ ಸ್ವಾತಿ ಅವನ ಕೈಯಲ್ಲಿದ್ದ ತರಕಾರಿಯನ್ನು ತೆಗೆದುಕೊಂಡು, ಸೋಮಣ್ಣ ತೋಟಕ್ಕೆ ಹೋಗಿ ತೆಂಗಿನಕಾಯಿ ತೆಗೆದುಕೊಂಡು ಬಾ, ಎಲ್ಲವೂ ಖಾಲಿಯಾಗಿದೆ ಅಂತ ಹೇಳುತ್ತಾಳೆ. ಆವಾಗ ಸೋಮಣ್ಣ ತೋಟದ ಕಡೆ ಹೋಗುತ್ತಾನೆ. ಅವಳಿಗೆ ಮುಜುಗರ ಆಗಿ ಹೊರಗಡೆ ಹೋಗುವಾಗ ಪಾಟೀಲ್ ಅವಳನ್ನು ತಡೆದು, ಸ್ವಾತಿ, ನನಗೆ ನೀನೆಂದರೆ ತುಂಬ ಇಷ್ಟ, ನೀನು ಏನು ಬೇಕಾದರೂ ಕೇಳು, ನಾನು ನಿನಗೆ ಖಂಡಿತವಾಗಿಯೂ ಕೊಡುತ್ತೇನೆ, ಆದರೆ ನನಗೆ ಮಾಡೋದಕ್ಕೆ ಒಂದು ಸಲ ಅವಕಾಶ ಕೊಡುವಂತ ಅವಳ ಕಾಲಿಗೆ ಬಿದ್ದು ಬೇಡುತ್ತಾನೆ. ಅದಕ್ಕೆ ಸ್ವಾತಿ ನಾಚಿಕೊಂಡು, ಇಲ್ಲಿ ಬೇಡ, ಯಾರಾದರೂ ಬಂದರೆ ಕಷ್ಟ, ಮೇಲೆ ಹೋಗೋಣ ಅಂತ ಹೇಳುತ್ತಾಳೆ. ಅವಳ ಮಾತು ಕೇಳಿ ಪಾಟೀಲ್ಗೆ ತುಂಬಾ ಖುಷಿಯಾಗುತ್ತೆ. ನಾನು ಇಷ್ಟಪಟ್ಟಿರುವ ಹಣ್ಣುಗಳನ್ನು ಇವತ್ತು ಚೆನ್ನಾಗಿ ತಿನ್ನಬಹುದು ಅಂತ ಅಂದುಕೊಂಡು ಸ್ವಾತಿಯ ಜೊತೆ ಮೇಲೆ ಹೋಗುತ್ತಾನೆ. ನಂತರ ಪಾಟೀಲ್ ಹತ್ತಿರ ಬೇಗ ಮಾಡಿ ಮುಗಿಸಿ, ಇಲ್ಲದಿದ್ದರೆ ಸೋಮಣ್ಣ ತೆಂಗಿನಕಾಯಿ ತೆಗೆದುಕೊಂಡು ಬರುತ್ತಾನೆ ಅಂತ ಹೇಳುತ್ತಾಳೆ. ಸ್ವಾತಿ ಎಲ್ಲವನ್ನು ತೆಗೆದು ಬಿಸಾಡಿದಾಗ ಪಾಟೀಲ್ಗೆ ತಲೆ ಕೆಟ್ಟು ಹೋಗುತ್ತೆ. ಮೊದಲು ಸುಂದರವಾಗಿರುವ ಭಾಗಗಳನ್ನು ಕಣ್ಣು ತುಂಬಿಕೊಂಡು ಇನ್ನೊಂದು ಸಲ ಸಂಪಿಗೆ ಹೂವನ್ನು ಬಿಡಿಸಿ ಅದರ ಸ್ವಾದಿಷ್ಟವನ್ನು ಹೀರಿದ ನಂತರ ಅದರೊಳಗೆ ಹಾಕಿ ಅದು ಬಾಡುವ ರೀತಿಯಲ್ಲಿ ಹೊಡೆದು ಸುತ್ತಮುತ್ತಲು ಗಟ್ಟಿಯಾಗಿರುವ ನೀರನ್ನು ಚೆಲ್ಲಿದಾಗ ಸೋಮಣ್ಣನು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಸ್ವಾತಿಯನ್ನು ಕರೆಯುತ್ತಾನೆ. ಸ್ವಾತಿಗೆ ಜೋರಾಗಿ ಮಾಡಿದ್ದರಿಂದ ನೋವಾದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಗಡಿಬಿಡಿಯಲ್ಲಿ ಎಲ್ಲವನ್ನು ಸರಿ ಮಾಡಿಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ. ಪಾಟೀಲ್ಗೆ ಸವಾರಿ ಮಾಡಿ ತುಂಬಾ ಸುಸ್ತಾಗಿರುತ್ತೆ. ಹಾಗಾಗಿ ಅವನು ಬೆವರು ಸುರಿಸುತ್ತಾ ಕೆಳಗಡೆ ಬಂದು ಕುಡಿಯುವುದಕ್ಕೆ ಜ್ಯೂಸ್ ಮಾಡಿಕೊಡುವುದಕ್ಕೆ ಕೇಳುತ್ತಾನೆ. ಸ್ವಾತಿಗೆ ತುಂಬಾ ನೋವಾಗುತ್ತಿತ್ತು ನಿಜ, ಆದರೂ ಕೂಡ ಅವಳು ಕಷ್ಟಪಟ್ಟು ಜ್ಯೂಸ್ ಮಾಡಿಕೊಡುತ್ತಾಳೆ. ಪಾಟೀಲ್ ಹೊಟ್ಟೆ ತುಂಬ ಕುಡಿದು, ನಿನಗೇನು ಅಭ್ಯಂತರವಿಲ್ಲದಿದ್ದರೆ ಒಂದು ದಿನ ರಾತ್ರಿ ಇಲ್ಲೇ ಇರುವುದಕ್ಕಾಗುತ್ತಾ ಅಂತ ಕೇಳುತ್ತಾನೆ.
ಅದಕ್ಕೆ ಸ್ವಾತಿ ಹೇಳ್ತಾಳೆ, ಸದ್ಯಕ್ಕೆ ಆಗಲ್ಲ, ಒಂದೊಳ್ಳೆ ದಿನವನ್ನು ನೋಡಿ ಖಂಡಿತವಾಗಿಯೂ ಇಲ್ಲೇ ಇರುತ್ತೇನೆ ಅಂತ ಹೇಳುತ್ತಾಳೆ. ನಂತರ ಪಾಟೀಲ್ ಬ್ಯಾಂಕಿನಿಂದ ತಂದಿರುವ ₹1,00,000 ಹಣವನ್ನು ಸ್ವಾತಿಗೆ ಉಡುಗೊರೆಯಾಗಿ ಕೊಡುತ್ತಾನೆ. ಇದು ನಡೆದ ಕತೆ ಫ್ರೆಂಡ್ಸ್. ಕತೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಥೆಯನ್ನು ಎಂಜಾಯ್ ಮಾಡಿ. ಧನ್ಯವಾದಗಳು.